ಸರ್ ನಮಸ್ತೆ, ನಾನು ನಿಮ್ಮ ಪ್ರವೀಣ್, ಶ್ರೀ ನಂದಿ ಸ್ಟೀಲ್ಸ್ ಆ್ಯಂಡ್ ಸಿಮೆಂಟ್ಸ್, ಕೊಟ್ಟೂರು, ಸಿಬ್ಬೆಡ್ ಕಲೆ ಹತ್ರ. ಸರ್, ಮನೆ ಕಟ್ಟಬೇಕಂತ ಎಲ್ಲರಿಗೂ ಆಸೆ ಇರುತ್ತೆ, ಬಟ್ ಉತ್ತಮ ಕ್ವಾಲಿಟಿ ಸ್ಟೀಲ್ ಸರ್ಚ್ ಮಾಡ್ತಾ ಇರ್ತಾರೆ. ನಮ್ಮ ಅಂಗಡಿಯಲ್ಲಿ ಕಾಮಧೇನು ಗೋಲ್ಡು, ಟೈಗರು, ಕೋಟೆ ಮತ್ತು ಡೂರೋಸ್ಟ್ರಾಂಗು, TMT ಬಾರ್ಸ್ಗಳಿದೆ. ಬೆಸ್ಟ್ ಆ್ಯಂಡ್ ರೀಸನಬಲ್ ರೇಟು. ಇಲ್ಲಿ ಒಂದು ಸೈಟಿಗೆ ವಿಸಿಟ್ ಮಾಡಿದ್ದೀನಿ. ಇಲ್ಲಿ ಕಾಮಧೇನು ಬಾರ್ ಯೂಸ್ ಮಾಡ್ತಾ ಇದ್ದಾರೆ. ಅದ್ರ ಕ್ವಾಲಿಟಿ ನಿಮಗೆ ತೋರಿಸ್ತೀನಿ ಯಾವ ಥರ ಇದೆ. ನಾನು ಹೇಳೋದಲ್ಲ, ಬಾರ್ಬೆಂಡ್ರ್ ಕಡೆಯಿಂದನೇ ನಿಮಗೆ ಚೆಕ್ ಮಾಡಿಸಿ ತೋರಿಸ್ತೀನಿ. ಇಲ್ಲೊಂದು ಬಿಲ್ಡಿಂಗ್ ಕಂಪ್ಲೀಟ್ಲಿ ಕಾಮಧೇನು ಗೋಲ್ಡ್ ಯೂಸ್ ಮಾಡಿದ್ದಾರೆ. ಇದುವರೆಗೆ ಯಾವುದೇ ಕಂಪ್ಲೇಂಟ್ ಇಲ್ಲ. ಆಲ್ರೆಡಿ ಗ್ರೌಂಡ್ ಫ್ಲೋರ್ ಮುಗಿದು ಫಸ್ಟ್ ಫ್ಲೋರ್ಗೆ ಹೋಗಿದ್ದಾರೆ. ಇದು ಫೋರ್ತ್ ಫ್ಲೋರ್ ಪ್ಲಾನ್ ಇದೆ. ಓಕೆ, ನಾನು ನಿಮಗೆ ತೋರಿಸ್ತೀನಿ ಸರ್, ಈಗ ಯಾವ ಥರ ಇದೆ ಅಂತ ಬಾರ್ಬೆಂಡ್ರ್ ಕೇಳಿಬಿಟ್ಟೆ ನಿಮಗೆ ಫೀಡ್ಬ್ಯಾಕ್ ಕೊಡಿಸ್ತೀನಿ. ಸರ್ ನೋಡಿ, ಇಲ್ಲಿ ಕಾಮಧೇನು ಗೋಲ್ಡ್ ಯೂಸ್ ಮಾಡ್ತಾ ಇದ್ದಾರೆ. ಇಲ್ಲಿ ಬಾರ್ಬೆಂಡ್ರ್ ಕೂಡ ಬಾರ್ಬೆಂಡ್ ಮಾಡ್ತಾ ಇದ್ದಾರೆ ಕಾಮಧೇನು ಗೋಲ್ಡ್ನ. 550 SD ಕಾಮಧೇನು ಗೋಲ್ಡು. ಇಲ್ಲಿ ಅವ್ರನ್ನೇ ಮಾತಾಡ್ಸೋಣ. ಅಣ್ಣ, ಹೆಂಗಿದೆ ಅಣ್ಣ ಸ್ಟೀಲು? ಅಣ್ಣ, ಯಾವ ಸ್ಟೀಲ್ ಅಣ್ಣ ಯೂಸ್ ಮಾಡ್ತಿರೋದು ಇವರು? ಕಾಮಧೇನು ಗೋಲ್ಡ್ ಅಲ್ಲ ಅಣ್ಣ? 550 SD. ಹಾಂ, ಯಾವ ಥರ ಇದೆ ಅಣ್ಣ? ಸ್ಮೂತ್ ಎಲ್ಲ? ಹ್ಞೂ ಅಣ್ಣ, ಕ್ವಾಲಿಟಿ ಚೆನ್ನಾಗಿದೆ ಅಣ್ಣ. ಹಾಂ, ತೋರಿಸೋಣ ಅದು ಯಾವ ಬ್ರ್ಯಾಂಡ್ ಅಂತ ನೀವೇ ಒಂದ್ಸಲ ಕೈಯಲ್ಲಿ ತೋರಿಸ್ರಿ. ಇಲ್ಲಿದೆ ನೋಡಿರಿ ಸರ್, ಕಾಮಧೇನು ಗೋಲ್ಡ್ ಯೂಸ್ ಮಾಡ್ತಾ ಇದ್ದಾರೆ ಅವರು. 550 SD. ಇದ್ದಂದ್ರೆ ಇಲ್ಲೆಲ್ಲ ಪೂರ್ತಿ ಕ್ರ್ಯಾಕ್ ಬರುತ್ತೆ. ಓಕೆ. ಹಾಂ, ಸ್ಮೂತ್ ಇರೋದ್ರಿಂದ ಚೆನ್ನಾಗಿದೆ. ಯಾವುದೇ ರೀತಿ ಏರ್ ಕ್ರ್ಯಾಂಕ್ ಇಲ್ಲ. ಇಲ್ಲ ಇಲ್ಲ ನೋಡಿ ಸರ್, ಅವ್ರು ಹೇಳ್ತಾ ಇದ್ದಾರೆ ಯಾವುದೇ ರೀತಿ ಏರ್ ಕ್ರ್ಯಾಂಕ್ ಕೂಡ ಇಲ್ಲ. ಬೆಸ್ಟ್ ಕಬ್ಬಣ ಇದೆ ನೋಡಿ. ಫುಲ್ ಕಂಪ್ಲೀಟ್ಲಿ ಬಿಲ್ಡಿಂಗ್ ಗ್ರೌಂಡ್ ಫ್ಲೋರ್ ಫುಲ್ ಆಲ್ರೆಡಿ ಸ್ಲ್ಯಾಬ್ ಆಗಿದೆ, ರೆಡಿ ಆಗಿದೆ. ಮೇಲ್ಗಡೆ ಫಸ್ಟ್ ಫ್ಲೋರ್ ತಗೊಳ್ತಿದ್ದಾರೆ. ಇವತ್ತು ಬಾರ್ಬೆಂಡ್ ಮಾಡ್ತಾ ಇದ್ದಾರೆ. ಸೆಂಟ್ರಿಂಗ್ ಕೂಡ ಆಗಿದೆ. ಕಂಪ್ಲೀಟ್ಲಿ ಕಾಮಧೇನು ಗೋಲ್ಡ್ ಯೂಸ್ ಮಾಡಿದ್ದಾರೆ. ಯಾವುದೇ ರೀತಿ ಬೇರೆ ಬ್ರ್ಯಾಂಡು ಕಬ್ಬಣ ಯೂಸ್ ಮಾಡಿಲ್ಲ. ಬೆಸ್ಟ್ ಆ್ಯಂಡ್ ರೀಸನಬಲ್ ರೇಟ್ ಇದೆ. ವಿಸಿಟ್ ಮಾಡಿ ಶ್ರೀ ನಂದಿ ಸ್ಟೀಲ್ಸ್ ಆ್ಯಂಡ್ ಸಿಮೆಂಟ್ಸ್, ಕೊಟ್ಟೂರು. ಸರ್, ವಿಸಿಟ್ ಮಾಡಿ ಶ್ರೀ ನಂದಿ ಸ್ಟೀಲ್ಸ್ ಆ್ಯಂಡ್ ಸಿಮೆಂಟ್ಸ್. ಬೆಸ್ಟ್ TMT ಬಾರ್ಸ್ ಆ್ಯಂಡ್ ಬೆಸ್ಟ್ ಬ್ರ್ಯಾಂಡ್ ಸ್ಟೀಲ್ಸ್ ಅವೈಲೇಬಲ್ ಇದೆ ಮನೆ ಕಟ್ಟಕ್ಕೆ. ಆ್ಯಂಡ್ ಬೆಸ್ಟ್ ರೀಸನಬಲ್ ರೇಟ್ ಇದೆ. ವಿಸಿಟ್ ಟು ಶ್ರೀ ನಂದಿ ಸ್ಟೀಲ್ಸ್ ಆ್ಯಂಡ್ ಸಿಮೆಂಟ್ಸ್, ಕೊಟ್ಟೂರು, ಸಿಪೇಡ್ ಕಾಲೇಜ್. ಥ್ಯಾಂಕ್ ಯು ಸರ್.